ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ಜಿಂದಾಬಾದ್ 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 ಜಿಂದಾಬಾದ್. ಬೇಕೇ ಬೇಕು ಬೇಕೇ ಬೇಕು. ಜಿಂದಾಬಾದ್ ಜಿಂದಾಬಾದ್. 1947ನೇ ಇಸ್ವಿಯಲ್ಲಿ ಈ ಚರಿತ್ರೆಯಲ್ಲಿ ದೇಶದಲ್ಲಿಯೇ ಒಂದು ಅತ್ಯಂತ ಅರ್ಥಪೂರ್ಣವಾದ ದಿನವನ್ನು ಇಂದಿನ BJP ಸರ್ಕಾರ ಮರೆಮಾಚುವುದರ ಮುಖಾಂತರ, ಯಾಕೆ ಅವರು ಜನವರಿ 22ನೇ ತಾರೀಖನ್ನು ಆಯ್ಕೆ ಮಾಡಿದ್ರು ಅನ್ನೋದ್ರ ಹಿಂದೆ ಬಹಳ ಸ್ಪಷ್ಟವಾದ ಇತಿಹಾಸ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕರಡು ಸಮಿತಿಗೆ ಆಯ್ಕೆಯಾಗಬೇಕಾಗಿತ್ತು, ಆ ಶೂದ್ರರ, ದಲಿತರ, ಬಹುವಂಚಿತರ ನ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಡಬೇಕಾದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಆ 296 ಜನರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿರ್ತಾರೆ ಈ ದೇಶದ ಮತಾಂಧಿಗಳು. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ಪುನಃ ಬಾಂಬೆ ವಿಧಾನಸಭೆಯ ವತಿಯಿಂದ ಅವರನ್ನು ಆಯ್ಕೆ ಮಾಡಿ ಈ ದೇಶದ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಬರೆಯಲಿಕ್ಕೆ ಆ 22ನೇ ತಾರೀಕು ಇತಿಹಾಸದಲ್ಲಿ ದಾಖಲಾಗಿದೆ. ಆ ಇತಿಹಾಸವನ್ನು ಮರೆಮಾಚುವುದರ ಮುಖಾಂತರ ಯುವಕರ ಮನಸ್ಸಿನಲ್ಲಿ ಧರ್ಮ, ಜಾತಿ ಒಂದು ವಿಜೃಂಭಣೆ ಮಾಡುವಂಥ ಮತಾಂಧಿಗಳು ಇವತ್ತು 22ನೇ ತಾರೀಕಿಗೆ ನಾಮ ಜಪ ಮಾಡುವಂಥ ದುರ್ದೈವವನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಬಂಧುಗಳೇ, ನೀವೆಲ್ಲ ಅರ್ಥ ಮಾಡಿಕೊಂಡಿರಬೇಕು. 1990ರಲ್ಲಿ ಏನು ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿಯನ್ನು ಈ ಮತಾಂಧಿಗಳು ಕೆಡವಿದ್ರು, ಅದೇ ದಿನ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಮಾಡ್ತಾರೆ. ಜಗತ್ತಿನಲ್ಲಿ ಕ್ರಾಂತಿ ಆಗ್ತಾ ಇದೆ, ದೇಶದಲ್ಲಿ ಹೊಸ ಚಿಂತನೆಗಳಿಗೆ ಅವಕಾಶ ಆಗ್ತಿದೆ ಅನ್ನೋಂಥ ಕಾರಣಕ್ಕಾಗಿ ಡಿಸೆಂಬರ್ 6ನ್ನು ಆಯ್ಕೆ ಮಾಡಿಕೊಂಡು ಬಾಬ್ರಿ ಮಸೀದಿಯನ್ನು ಕೆಡವಿದಂಥ ಸಂದರ್ಭ ನಮ್ಮ ಮುಂದಿದೆ. ಬಹುಶಃ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಪ್ರತಾಪ್ ಸಿಂಹ ಅವರು ಅದನ್ನು ತಡೆ ಒಡ್ಲಿಕ್ಕೆ ಅವತ್ತನ್ನು ತಮ್ಮ ಒಂದು ಪ್ರಧಾನದ ಪಟ್ಟವನ್ನೇ ಕಳ್ಕೋಬೇಕಾದಂಥ ಸಂದರ್ಭ ಬರ್ತಾ ಇದೆ. ಇವತ್ತು 2247 ಇಸ್ವಿಯಲ್ಲಿ 296 ಏನು ಸಂವಿಧಾನ ಸಮಿತಿ ರಚನೆಗೆ ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು, ಆಯಾ ವರ್ಗದ ಜನರ ಆಶೋತ್ತರಗಳನ್ನು ಆ ಸಂವಿಧಾನದಲ್ಲಿ ಅಳವಡಿಕೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಂಬೇಡ್ಕರರನ್ನು ಸೋಲಿಸಿದಂಥ ಜನವರಿ 22ರನ್ನು ಇವತ್ತು ಬೇರೆ ರೀತಿಯಲ್ಲಿ ಬೇರೆ ಯುವ ಜನಾಂಗದಲ್ಲಿ ಅವರನ್ನು ಮರೆಮಾಚುವಂಥ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಆ ಉದಾಹರಣೆಗಾಗಿ ಇವತ್ತಿನ ಎಲ್ಲ ಘಟನೆಗಳನ್ನು ನಾವು ಆಲೋಚನೆ ಮಾಡಿದಾಗ ಜೇವರ್ಗಿ, ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ಹುಕ್ಕನೂರು ಬಿ ಅನ್ನೋಂಥ ಗ್ರಾಮದಲ್ಲಿ ಮತಾಂಧಿಗಳು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಧ್ವಂಸ ಮಾಡಿಲ್ಲ, ಈ ದೇಶದ ಸಂವಿಧಾನವನ್ನೇ ದ್ವೇಷ ಮಾಡ್ತಾರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಯಾವುದೇ ದುಷ್ಟ ಶಕ್ತಿಗಳನ್ನು ಸರ್ಕಾರ ಮೀನಮೇಷ ಮಾಡದೆ ಅವರ ಮೇಲೆ ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಇತಿಹಾಸವನ್ನು ಓದಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಿರೋದಿಲ್ಲ ಅಂಥೇಳಿ ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಂಥ ಮಾತಿದೆ. ನಾವು ಇವತ್ತು ಸಂವಿಧಾನದ ಮುಖಾಂತರ ಏನು ಆಶೋತ್ತರಗಳನ್ನು ಈಡೇರಿಸ್ಕೋಬೇಕಾಗಿದೆ ಅದನ್ನೆಲ್ಲ ನಾವು ಯುವಕರು, ಎಲ್ಲ ಸಂಘಟನೆಯ ಮುಖಂಡರು ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಅಂಥ ಒಂದು ಘಟನೆಯಲ್ಲಿ ಏನು ಮತಾಂಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಧ್ವಂಸ ಮಾಡಿದ್ದಾರೆ, ಅವನ ಶೀಘ್ರಗತಿಯಲ್ಲಿ ಅವ್ರನ್ನ ಬಂಧನೆ ಮಾಡಬೇಕು, ಗಡೀಪಾರ ಮಾಡಬೇಕು. ಇನ್ನೊಂದು ರೀತಿ ಇಂಥ ಉಗ್ರತೆ ಘಟನೆಗಳನ್ನು ನಡಿಲಾರ್ದಂತೆ ರೀತಿಯಲ್ಲಿ ಸರ್ಕಾರ ಎಚ್ಚರ ವಹಿಸಬೇಕನ್ನಂತ ನಾವೆಲ್ಲ ದಲಿತ ಸಂಘಟನೆಯ ಅಣ್ಣ ತಮ್ಮಂದಿರು ಇಲ್ಲಿ ಸೇರಿದ್ದೇವೆ. ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಂದಿನ ಯಾವುದೇ ದಿನಗಳಲ್ಲಿ ಅಂಬೇಡ್ಕರರು, ಬಸವಣ್ಣ, ಬುದ್ಧಗ ಮತ್ತು ಗಾಂಧಿಗೆ ಮತ್ತು ನೇತಾಜಿಗೆ ಏನಾದರೂ ಅವಮಾನ ಮಾಡಿದರೆ ಈ ದೇಶದ ಸಂವಿಧಾನ ಬರೆದಂಥ ವಂಶಾವಳಿ ನಾವೇನಿದ್ದೇವಲ್ಲ ಅದನ್ನು ಉತ್ತುಗ್ರವಾಗಿ ಖಂಡಿಸಿ ಅವರ ಮೇಲೆ ಕ್ರಮ ಜರುಗಿಸಲು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ. ಅಭಿಷೇಕ್ ಚಕ್ರವರ್ತಿ ಅಂತ ಹೇಳಿ ಕಲಬುರಗಿಯ ಜಿಲ್ಲೆಯ ಕೊಗುಟ್ನೂರ ಡಿ ಎಂಬತಕ್ಕಂಥ ಗ್ರಾಮದಲ್ಲಿ
ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡೀಪಾರು ಮಾಡಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಇವತ್ತ ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಒಂದು ಯಾವುದಾದ್ರೂ ಮುಖ್ಯ ಘಟನೆ ಇಟ್ಟುಕೊಂಡು ಇವತ್ತು ಈ ದೇಶದಲ್ಲಿ ಮನುವಾದಿಗಳು ಇವತ್ತು ಅದನ್ನು ನಮ್ಮ ಹಿರಿಯರು ಹೇಳಿದಂಗೆ ಮರುಮಾಚಲಕ ಇವತ್ತಿಂಥ ಕುತಂತ್ರಗಳು ನಡೀತಾ ಇದ್ದಾವೆ. ಈ ದೇಶದಲ್ಲಿ ದಲಿತರು ಎಚ್ಚೆತ್ತುಕೊಂಡಿದ್ದಾರೆ. ಮುಂದೆ ಇಂಥ ಕುತಂತ್ರಗಳನ್ನು ನಡೆಯದ ಹಾಗೆ ನೋಡಿಕೊಳ್ಳುತ್ತಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಗುಲ್ಬರ್ಗ ಜಿಲ್ಲೆಯ ಕೊಗುಟ್ನೂರು ಡಿ ಅನ್ನೋ ಗ್ರಾಮದ ಆ ಘಟನೆಯನ್ನು ಮಾಡಲು ಯಾರಾದರೂ ಕೈವಾಡಿದ್ರ ಅವರನ್ನು ಕೂಡ ಬಂಧಿಸಬೇಕು. ಅಲ್ಲಿಯ ಜಿಲ್ಲಾಡಳಿತ ಬಹಳ ಒಂದು ತೀಕ್ಷಣದಲ್ಲಿ ಅವರನ್ನು ಪತ್ತೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಅದಕ್ಕೆ ಇನ್ನು ಇಂಥ ಮಹಾನ್ಮಾನತವಾದಿ ನಾಯಕರ ಈ ರಾಜ್ಯದಲ್ಲಿ ಯಾವುದೇ ನಾಯಕರಿಗೆ ಅವಮಾನ ಆಗದಂಗೆ ನಿಗಾ ವಹಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಚಂದ್ರಕಾಂತ್ ಸಿಂಗಿ, ಜಿಲ್ಲಾ ಸಂಸತ್, ವಿಜಯಪುರ. ಇವತ್ತು ನಾವೆಲ್ಲ ದಲಿತರು ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಏನು ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಗಟ್ನೂರು ಗ್ರಾಮದಲ್ಲಿ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ್ದನ್ನು ನಾವು ಪ್ರಗತಿಪರರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಏನು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದ ಮನುವಾದಿಗಳು ಇವತ್ತು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇವೆ. ಆ ರೆಕ್ಕೆಗಳನ್ನು ಕಟ್ ಮಾಡಲಿಕ್ಕೆ ನಾವು ದಲಿತ ಪ್ರಗತಿಪರರು ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೀವಿ. ಇತಿಹಾಸ ಘಟನೆಗಳನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ, ಮರಿಮಾರಿಸಿಗೋಸ್ಕರ ಅದನ್ನು ಮರೆಸೋಸ್ಕರ ಈ ಮನುವಾದಿ ಶಕ್ತಿಗಳು ಇವತ್ತು ಪ್ರಬಲವಾಗಿ ಹಾರಾಡ್ತಾವೆ. 1818ರಲ್ಲಿ ಭೀಮಾ ಕೊರೆ ವಿಜಯೋತ್ಸವದವರು ಸುಧಾ ಹಂಗೆ ಮಾಡಿದ್ರು. 2018ರಲ್ಲಿ ಒಂದು ದಂಗೆ ಮಾಡ್ತಾರೆ ಅವರು ಪುನಾದ ಭೀಮಾ ಕೊರೆಗೋದಲ್ಲಿ. ಅಂಥ ವ್ಯವಸ್ಥೆ ಕೂಡ ಇವತ್ತೇನು ಭೀಮ ಸೈನಿಕರದು ನಾವೆಲ್ಲ ಇವತ್ತು ರೆಡಿ ಆಗಿಬಿಟ್ಟು ನಾವು 1818ರಲ್ಲಿ ಏನು ನಮ್ಮ ನಾಯಕರಿದ್ದರು, ಸಿದ್ದನಾಯಕ, ಡೊಂಕನಾಯಕ, ಇವ್ರೇನು ನಾಯಕರಿದ್ರು, ಏನು ತಲವಾರನ್ನೇ ಅವಾಗ ಎತ್ತಿದ್ರು, ಆ ತಲವಾರಗಳನ್ನ ಹಂಗದಾವು ನಮ್ಮ ಎಲ್ಲಾರ ಇದು ಇಟ್ಟಿವು, ತಯಾರು ಮಾಡಿಟ್ಟಿವು. ಅದಕ್ಕಾಗಿ ನೀವು ಮನುವಾದಿಗಳು ಹುಷಾರದಿಂದ ಏನೋ ಟಚ್ ಮಾಡ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಲಿ ಸಂವಿಧಾನಗಳಾಗಲಿ ಮುಟ್ಟಕ್ಕೆ ಬಂದ್ರಂದ್ರೆ ನಿಮ್ಮನ್ನ ನಾವು ಏನು ಮಾಡ್ತೀವಿ ಅನ್ನೋದು ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ನೀವು ಏನು ಮಾಡಲಿ ಹೊರಟಿರಪ್ಪ ಅಂತಂದ್ರೆ ಅದನ್ನು ಎಚ್ಚರದಿಂದ ಇರ್ಬೇಕು. ನೀವು ಭಾರತೀಯ ಸಂವಿಧಾನ ನಿಮ್ಮ ಏನೇ ಕ್ರೌರ್ಯಗಳಿಗೆ ನೀವು ಬಟ್ಟೆ ತೊಡ್ತೀರಿ, ನೀವು ಮಾತನಾಡಕ್ಕೆ ಹಕ್ಕು ಕೊಟ್ಟಿದ್ದು ಸಂವಿಧಾನ. ಆ ಸಂವಿಧಾನದ ಪಿತಾಮಹನಿಗೆ ನೀವು ಅವಮಾನ ಮಾಡ್ತಿರಲ್ಲ, ನಿಮ್ಮಂಥ ನಾಲಾಯಕರು ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮನ್ನ ಸಿಕ್ಕರೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು. ಈ ಏನು ಕೂಡಲೇ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಅವನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ಪ್ರಗತಿಪರ ಸಂಘಟನೆಗಳಿಂದ ನಾನು ಕೇಳ್ಕೊಳಕ್ಕೆ ಬಯಸ್ತೇನೆ. ಇಲ್ಲಿ ಸಂಜು ಕಂಬಾಗಿ ಅವರು ಸಮಸ್ತ ಸಮುದಾಯದ ಬೆಳಕು ತೋರಿದಂಥ ಮಹಾನ್ ಶಕ್ತಿ ಚೇತನ. ಅವರನ್ನು ಇವತ್ತಿನ ದಿವಸ ಸಮಸ್ತ ಸಮುದಾಯದ ಜನಾಂಗ ಆರಾಧಿಸಬೇಕಾಗಿದೆ, ಅಭಿನಂದಿಸಬೇಕಾಗಿದೆ, ಗೌರವಿಸಬೇಕಾಗಿದೆ. ಅಂಥದ್ದನ್ನು ಬಿಟ್ಟು ಈ ದೇಶದಲ್ಲಿರ್ತಕ್ಕಂಥ ಕಟ್ಟಾವಾದಿಗಳು, ಮನೋವಾದಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾಬಲ್ಯವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಇವತ್ತು ಇಂಥ ಹುನ್ನಾರಗಳು ಪದೇ ಪದೇಯಾಗಿ ಈ ದೇಶದಲ್ಲಿ ನಡೀತಾ ಇದ್ದಾವೆ. ಅದನ್ನು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಏನು ಪ್ರಗತಿಪರ ಹೋರಾಟದ ಮುಖಂಡರ ಪರವಾಗಿ ನಾನು ಇಲ್ಲಿ ಖಂಡಿಸ್ತಾ ಇದ್ದೇನೆ. ಇವತ್ತು ಏನಾಗಿದೆ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಮಸ್ತ ಸಮುದಾಯದ ಒಬ್ಬ ನೇತಾರ. ಇವತ್ತು ಸಮಸ್ತ ಜನಾಂಗ ಇವತ್ತು ಅವರನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಅಂಥ ಒಬ್ಬ ವಿಶ್ವವಿಖ್ಯಾತಿ ಚಿಂತಕರಿಗೆ ಈ ರೀತಿ ಅವಮಾನ ಮಾಡುವುದು ಇದು ಒಂದು ದೇಶದ ದೊಡ್ಡ ದುರಂತ. ಈ ಕಾರಣದಿಂದ ಕೇವಲ ಗುಲ್ಬರ್ಗ ಜಿಲ್ಲಾ ಆಡಳಿತ ಎಚ್ಚೆತ್ಕೊಂಡು ಅಲ್ಲೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದಾರಲ್ಲ, ಆ ಅವಮಾನದ ಹಿನ್ನೆಲೆ ಅಲ್ಲಿರ್ತಕ್ಕಂಥ ಬಲಾಢ್ಯ ಶಕ್ತಿಯ ಕೈವಾಡ ಇದೆ ಅನ್ನುವಂಥದ್ದನ್ನು ಕೇಳಿ ಬರ್ತಾ ಇದೆ. ಆ ಕಾರಣದಿಂದ ಅವರನ್ನು ಕೂಡಲೇ ಗಡೀಪಾರು ಮಾಡುವುದರ ಮೂಲಕ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳೋದ್ರ ಮುಖಾಂತರ ನಾನು ಎಲ್ಲರಿಗೆ ಅಭಿನಂದಿಸಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಮುಖಾಂತರ ಕಲಬುರಗಿ ಜಿಲ್ಲೆಯ ಕೊಗಟ್ನೂರು ಗ್ರಾಮದಲ್ಲಿ ದಿನಾಂಕ 22/1/2020 ಈ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸೋದ್ರ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ
ನಮ್ಮ ಸೋದರರಾಗಿರ್ತಕ್ಕಂಥ ಹಿರಿಯ ಒಂದು ದುರಂತದ ಘಟನೆ ಕುರಿತು ಬಿಜಾಪುರ ಜಿಲ್ಲೆಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗಣಯುಕ್ತ ರಾಜ್ಯಪಾಲರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಈ ಒಂದು ಮನವಿಯನ್ನು ಕಳಿಸ್ತಾ ಇದ್ದೇವೆ.